ನಮಸ್ಕಾರ ವೀಕ್ಷಕರೇ, ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತುಗುರು ಗಿರೀಶ್ ಗುರೂಜಿಯವರಿದ್ದಾರೆ. ವೀಕ್ಷಕರೇ, ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರೂಜಿಯವರನ್ನು ಉಚಿತವಾಗಿ ನೇರ ಭೇಟಿ ಆಗುವುದರ ಮುಖಾಂತರ ತಾವು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಅದಲ್ಲದೆ ಕೂಡ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದರ ಮುಖಾಂತರವಾಗಿಯೂ ಕೂಡ ತಾವು ಗುರೂಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ, ಬನ್ನಿ 2019 ಮಾರ್ಚ್ ತಿಂಗಳ ಧನಸ್ಸು ರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ಗುರೂಜಿಯವರು ನಮ್ಮೊಟ್ಟಿಗಿದ್ದಾರೆ, ತಿಳಿಸ್ಕೊಡ್ತಾರೆ. ನಮಸ್ತೆ ಗುರೂಜಿ. ನಮಸ್ಕಾರ, ಶ್ರೀ ಗುರುಭ್ಯೋ ನಮಃ. ಮಾರ್ಚ್ ತಿಂಗಳ ಧನುಸ್ಸು ರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಈ ತಿಂಗಳ ಮಾರ್ಚ್ ತಿಂಗಳಲ್ಲಿ ಸುಮಾರು ಗ್ರಹಗಳ ಸ್ಥಾನ ಪರಿವರ್ತನೆ ಇದೆ. ಧನುಸ್ಸು ರಾಶಿಯು ಕೂಡ ಸ್ಥಾನ ಪರಿವರ್ತನೆ ಆಗಿದೆ. ಒಟ್ಟಾರೆ 8 ಗ್ರಹಗಳ ಸ್ಥಾನ ಪರಿವರ್ತನೆ ಆಗ್ತದೆ, ಜೊತೆಗೆ ರಾಹು ಕೇತುಗಳು ಸೇರಿ. ಸೊ ಇದರಿಂದಾಗಿ ಯಾವ ರೀತಿಯ ಫಲಾಫಲಗಳನ್ನು ಮಾರ್ಚ್ ತಿಂಗಳಲ್ಲಿ ಧನುಸ್ಸು ರಾಶಿಯ ಮೇಲೆ ಪ್ರಭಾವ ಬೀರುತ್ತೆ ಅಂತ ನೋಡೋಣ. ಒಟ್ಟಾರೆ ನೋಡೋದಾದರೆ ಧನುಸ್ಸು ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಮಿಶ್ರ ಫಲ ಅಂತ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಸೊ ಈಗ ಗ್ರಹಗಳ ಸ್ಥಾನದಿಂದ ನೋಡೋದಾದರೆ, ರವಿಯ ಸ್ಥಾನದಿಂದ ನೋಡೋದಾದರೆ, ಧನುಸ್ಸು ರಾಶಿಯವರಿಗೆ ರವಿ ಗೋಚಾರದಲ್ಲಿ ತೃತೀಯ ಸ್ಥಾನದಲ್ಲಿದ್ದಾನೆ. ರವಿ ಗೋಚಾರದಲ್ಲಿ ತೃತೀಯ ಸ್ಥಾನದಲ್ಲಿದ್ದಾಗ ತುಂಬ ಅದ್ಭುತವಾದ ಫಲವನ್ನೇ ನಾವು ಧನುಸ್ಸು ರಾಶಿಯವರಿಗೆ ರವಿಯಿಂದ ನಿರೀಕ್ಷಣೆ ಮಾಡ್ಬೋದು. ಯಾವ ರೀತಿಯ ಫಲ ಕೊಡ್ತಾನೆ ರವಿಯಿಂದ ನೋಡೋದಾದರೆ, ನೋಡಿ, ನಿಮಗೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಮಾತಿನ ರೀತಿ ತುಂಬ ಚೆನ್ನಾಗಿರುತ್ತೆ, ಮತ್ತು ನಿಮ್ಮ ಹಿರಿಯ ಸಹಕಾರರು ಅಂದರೆ ನಿಮ್ಮ ತಂದೆಯ ಸಹಕಾರ ಮತ್ತು ನಿಮ್ಮ ದೇವರ ಕೃಪೆ ನಿಮಗೆ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ನವಮ ಸ್ಥಾನದ ಅಧಿಪತಿಯಾಗಿ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ, ಮತ್ತು ನೀವು ದೇವಸ್ಥಾನಕ್ಕೆ ವಿಪರೀತ ಓಡಾಟಗಳು ಕೂಡ ಮಾಡುವ ಸ್ಥಿತಿಯಲ್ಲಿ ಇರ್ತೀರ, ಮತ್ತು ದೇವಸ್ಥಾನಕ್ಕೆ ಹೋಗಿ ಬರೋದು ಜಾಸ್ತಿ ಮಾಡ್ತಾ ಇರ್ತೀರ. ಜೊತೆಗೆ ನಿಮ್ಮ ಸಹೋದ್ಯೋಗಿಗಳು ಯಾರು ವೃತ್ತಿಯಲ್ಲಿದ್ದಾರೆ, ನಿಮ್ಮ ಸಹಪಾಠಿಗಳು ಇರ್ಬೋದು, ನಿಮ್ಮ ಸಹೋದ್ಯೋಗಿಗಳಿದ್ದಾರೆ, ಯಾರು ಮಾರ್ಕೆಟಿಂಗ್ ಫೀಲ್ಡಲ್ಲಿದ್ದಾರೆ, ಅವರಿಗೆ ಒಂದು ರೀತಿಯ ಗೌರವ ಸ್ಥಾನಮಾನ ಕೂಡ ಸಿಗುತ್ತೆ. ಅಂದರೆ ನಿಮ್ಮ ಸೋಷಿಯಲ್ ಲೈಫಲ್ಲಿ ರವಿ ತೃತೀಯದಲ್ಲಿದ್ದಾಗ ನಿಮ್ಮ ಬಗ್ಗೆ, ನಿಮ್ಮ ಮಾತಿಗೆ ಬೆಲೆ ಇರುತ್ತೆ. ಅಂದರೆ ನಿಮಗೊಂದು ರಿಕಗ್ನೈಸೇಷನ್ ಮಾಡ್ತಾರೆ ಜನ, ನಿಮ್ಮ ಮಾತಿಗೆ ಯಾರೂ ಇಲ್ಲ ಅಂತ ಹೇಳೋದಿಲ್ಲ. ಸೊ ಹಾಗಾಗಿ ತಂದೆ ಮತ್ತು ಹಿರಿಯರ ಸಹಕಾರನೂ ಕೂಡ ನಿಮಗೆ ರವಿಯ ತೃತೀಯದಲ್ಲಿರೋದ್ರಿಂದ ಈ ಸ್ಥಾನದಲ್ಲಿ 15ನೇ ತಾರೀಕಿನವರೆಗೂ ನಿಮಗೆ ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ. ಸರ್ಕಾರ ಸಂಬಂಧಿತ ಯಾವುದೇ ಕೆಲಸ ಕಾರ್ಯಗಳಿದ್ದರೆ ಇವಾಗ 15ನೇ ತಾರೀಕಿನೊಳಗಡೆ ನೀವು ಅದನ್ನು ಪ್ರಯತ್ನ ಮಾಡಿದ್ರೆ ಸಂಪೂರ್ಣವಾಗಿ ಯಶಸ್ವಿಯಾಗುವ ಸಾಧ್ಯತೆ ಕೂಡ ನಾವು ರವಿ ತೃತೀಯದಲ್ಲಿದ್ದಾಗ ನಿರೀಕ್ಷೆ ಮಾಡ್ಬೋದು. ನಿಮ್ಮ ತಂದೆಯ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ, ಮತ್ತು ನಿಮಗೆ ಹಿಂದೆ ಮಾಡಿದಂಥ ಪ್ರಯತ್ನಕ್ಕೆ ತಂದೆಯಿಂದ ಸ್ವಲ್ಪ ಲಾಭದ ಮಟ್ಟ ಕೂಡ ನೀವು ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ, ಗೌರವ, ಕೀರ್ತಿ, ಸ್ಥಾನಮಾನ ಸಿಗುವಂಥ ಸಾಧ್ಯತೆ ರವಿ ತೃತೀಯದಲ್ಲಿರೋದ್ರಿಂದ ನಾವು ನಿರೀಕ್ಷೆ ಮಾಡ್ಬೋದು. ಇದಾದ ಮೇಲೆ ಏನಾಗುತ್ತೆ, ರವಿ ಸ್ಥಾನ ಪರಿವರ್ತನೆ ಇದೆ 15ನೇ ತಾರೀಕಿಗೆ. ಅವನು ಚತುರ್ಥ ಸ್ಥಾನಕ್ಕೆ ಹೋದಾಗ ಯಾವ ರೀತಿಯ ಫಲ ಕೊಡ್ತಾನೆ, ಚತುರ್ಥ ಸ್ಥಾನದಲ್ಲಿ ಗೋಚಾರದಲ್ಲಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ಏನು ಮಾಡ್ತಾನೆ, ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾನೆ. ಯಾವ ರೀತಿ ಸಮಸ್ಯೆ, ಯಾರ್ಯಾರು ಭೂಮಿ ಸಂಬಂಧಿತ ವ್ಯಾಪಾರ ವ್ಯವಹಾರಗಳಿರ್ಬೋದು, ಅದರ ಬಗ್ಗೆ ಏನಾದರೂ ಗೌರ್ಮೆಂಟ್ ಸಂಬಂಧಿತ ಡಾಕ್ಯುಮೆಂಟೇಷನ್ನಲ್ಲಿ ಡಿಲೇ ಆಗುವ ಸಾಧ್ಯತೆ ಇರುತ್ತೆ. ಯಾರ್ಯಾರು ವೃತ್ತಿಯಲ್ಲಿ ಇರ್ತೀರ, ಸರ್ಕಾರ ಇರ್ಬೋದು, ಪ್ರೈವೇಟ್ ವೃತ್ತಿಯಲ್ಲಿ ಇರ್ಬೋದು, ನಿಮಗೆ ಏನಾದರೂ ಫೆಸಿಲಿಟೀಸ್ ಅಂತ ಸಿಕ್ಕಿದ್ರೆ ಆ ಫೆಸಿಲಿಟೀಸ್ನ ಕಡಿತ ಆಗುವ ಸಾಧ್ಯತೆ ಇರುತ್ತೆ. ಏನೋ ನಿಮ್ಗೆ ವೆಹಿಕಲ್ ಫೆಸಿಲಿಟಿ ಸಿಕ್ಕಿರುತ್ತೆ, ಅದರ ಬದಲಾಗಿ ನಿಮ್ಮ ಸ್ವಂತ ವಾಹನ ತಗೊಂಡು ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಆ ಫೆಸಿಲಿಟೀಸ್ನ ನೀವು ಅನುಭವಿಸೋಕ್ಕಾಗೋದಿಲ್ಲ. ಸೊ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಕಲಹದ ವಾತಾವರಣ, ಮಾತಿನ ಚಕಮಕಿ ಆಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ಏನಾದರೂ ಆಸ್ತಿ ವಿವಾದ, ನಿಮ್ಮ ಹಿರಿಯರು ಮಾಡಿದಂಥ ಆಸ್ತಿ ವಿವಾದಗಳಲ್ಲಿ ಮಾತುಕತೆಗಳಾಗುವ ಸಾಧ್ಯತೆ ಇಲ್ಲ. ವೈಮನಸ್ಸು, ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ನಾವು ಚತುರ್ಥ ಸ್ಥಾನದಲ್ಲಿ ರವಿ ಇರೋದರಿಂದ ನಾವು ನಿರೀಕ್ಷಣೆ ಮಾಡ್ಬೋದು. ಇದರಿಂದಾಗಿ ಏನಾಗುತ್ತೆ, ಸ್ವಲ್ಪ ವೃತ್ತಿಯಲ್ಲಿ ಸ್ವಲ್ಪ ಏರಿಳಿತಗಳು, ನೀವು ಮಾಡುವಂಥ ಆ ಪ್ರಯತ್ನಕ್ಕೆ ಸಂಪೂರ್ಣವಾದ ಗೌರವ, ಸ್ಥಾನಮಾನ ಸಿಗದೇ ಇರುವಂಥ ಒಂದು ಪರಿಸ್ಥಿತಿ ಎದುರಾಗ್ಬೋದು. ಮತ್ತು ವಿಪರೀತ ಓಡಾಟದಿಂದಾಗಿ ಸ್ವಲ್ಪ ಮಟ್ಟಿಗೆ ಆಯಾಸಗಳಾಗುವ ಸಾಧ್ಯತೆ ಚತುರ್ಥ ಸ್ಥಾನದಲ್ಲಿರುವಾಗ ನಾವು ರವಿ ಸ್ಥಾನದಿಂದ ನೋಡುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ವ್ಯವಸಾಯ ಮಾಡೋರಿಗೂ ಕೂಡ ಸ್ವಲ್ಪ ಅಷ್ಟು ಉತ್ತಮವಾದ ಲಾಭದ ಮಟ್ಟ ಅಷ್ಟು ಗಣನೀಯವಾಗಿ ಇಲ್ಲದೆ ಇರಬಹುದು. ರಾಜಕಾರಣಿಗಳಿಗೂ ಸ್ವಲ್ಪ ಎಚ್ಚರಿಕೆ ಇರಬೇಕು. ಯಾಕಂದರೆ ಚತುರ್ಥ ಸ್ಥಾನದಲ್ಲಿದ್ದಾಗ ಅವರು ಏನು ಸಮೂಹವನ್ನು ಕೂರಿ ಭಾಷಣ ಮಾಡ್ತಿರ್ತಾರೆ, ಮಾತಾಡ್ತಿರ್ತಾರೆ, ಅವರ ಸಮೂಹ ಅವರ ಮಾತಿಗೆ ಸ್ವಲ್ಪ ಮಟ್ಟಿಗೆ ಬೆಲೆ ಕೊಡದೇ ಇರೋದು, ಇಲ್ಲ ಅವರು ಹೇಳಿದ ಸಮಯಕ್ಕೆ ಬರದೇ ಇರೋದು, ಈ ಥರದ್ದೆಲ್ಲ ನಾವು ಚತುರ್ಥಕ್ಕೆ ರವಿ ಹೋದಾಗ ಈ ಥರ ಫಲಗಳನ್ನು ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಒಟ್ಟಾರೆ ಚತುರ್ಥ ಸ್ಥಾನದಲ್ಲಿ ಬಂದಾಗ ಸ್ವಲ್ಪ ಸಾಧಾರಣ ಫಲ ರವಿಯಿಂದ ನಾವು ನಿರೀಕ್ಷೆ ಮಾಡಬೇಕು. ಜೊತೆಗೆ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕು. ಎದೆ ಉರಿ ಮತ್ತು ಎದೆ ನೋವು ಬರುವಂಥ ಸಾಧ್ಯತೆ ಕೂಡ ನಾವಿಲ್ಲಿ ಚತುರ್ಥ ಸ್ಥಾನದಲ್ಲಿ ರವಿ ಇದ್ದಾಗ ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಬುಧನ ಸ್ಥಾನ ನೋಡಿ, ನಿಮಗೆ ಚತುರ್ಥ ಸ್ಥಾನದಲ್ಲಿದ್ದಾನೆ. ಬುಧ ಗೋಚಾರದಲ್ಲಿ ನಿಮಗೆ ಧನುಸ್ಸು ರಾಶಿಯವರಿಗೆ ಉತ್ತಮ ಫಲವನ್ನೇ ಕೊಡ್ತಾನೆ. ಚತುರ್ಥ ಸ್ಥಾನದಲ್ಲಿ ಬುಧ ಏನರ್ಥ, ನಿಮಗೆ ಸಪ್ತಮ ಮತ್ತು ದಶಮಾಧಿಪತಿಯಾಗಿ ಅದ್ಭುತವಾದ ಫಲವನ್ನೇ ಕೊಡ್ತಾನೆ. ಯಾರ್ಯಾರು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿದ್ದೀರಾ, ಮತ್ತು ಯಾರಾದರೂ ಹೊಸ ಒಂದು ವ್ಯಾಪಾರ ವ್ಯವಹಾರ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಶುರು ಮಾಡಬೇಕಂದಿದ್ದೀರಾ ಅಂಥವರಿಗೆ ಒಳ್ಳೆಯ ಸಮಯ, ಮತ್ತು ಅದು ಯಶಸ್ವಿಯಾಗಿ ಸಂಪೂರ್ಣವಾಗಿ ಅದರಿಂದ ನೀವು ಲಾಭದ ಮಟ್ಟ ಮತ್ತು ನಿಮಗೊಂದು ಹೆಸರು, ಗೌರವ ಬರುವಂಥ ಸಾಧ್ಯತೆ
ಬುಧನಿಂದ ನಾವು ನಿರೀಕ್ಷಣೆ ಮಾಡ್ಬೋದು. ಸೊ ಜೊತೆಗೆ ನಿಮ್ಮ ಕಮ್ಯುನಿಕೇಷನ್ ವಾಣಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮಾತಿಗೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳು, ಸೌಕರ್ಯಗಳು, ದೂರದ ಪ್ರಯಾಣ, ಯಾರಾದರೂ ವೃತ್ತಿಯಲ್ಲಿದ್ದರೆ ಅವರಿಗೆ ದೂರದ ಪ್ರಯಾಣ ಅವಕಾಶಗಳು ಕೂಡ ನಾವಿಲ್ಲಿ ಬುಧನಿಂದ ನಿರೀಕ್ಷಣೆ ಮಾಡ್ಬೋದು. ಧನುಸು ರಾಶಿಯವರು ಯಾರಾದರೂ ಕಾರ್ಪೊರೇಟು, MNC ಇಲ್ಲಾಂದರೆ ಗೌರ್ಮೆಂಟ್ ಸಂಬಂಧಿತ ಕೆಲಸ ಕಾರ್ಯಗಳಿದ್ದರೆ ಸ್ವಲ್ಪ ಓಡಾಟಗಳು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಅವರಿಗೆ ವಿದೇಶ ಪ್ರಯಾಣ ಯೋಗನೂ ಕೂಡ ಇರುತ್ತೆ. ಮತ್ತೆ ಹೊರ ರಾಜ್ಯಕ್ಕೂ ಹೋಗುವಂಥ ಒಂದು ಅವಕಾಶ ಕೂಡ ಬುಧನಿಂದನೂ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ನಿಮ್ಮ ವೃತ್ತಿಯಲ್ಲಿ ನೀವು ಮಾಡಿದಂಥ ಪ್ರಯತ್ನಕ್ಕೆ, ನಿಮ್ಮ ಹೊಸ ಐಡಿಯಾಸು, ಹೊಸ ಕಾನ್ಸೆಪ್ಟಿಗೆ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಗೌರವ ಸಿಗುತ್ತೆ. ಅದನ್ನು ನಿಮ್ಮಲ್ಲಿ ಕೀರ್ತಿ ಮತ್ತು ಗೌರವವನ್ನು ಬುಧನಿಂದ ನಾವು ಒಂದು ವೃದ್ಧಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಮತ್ತು ಯಾರ್ಯಾರು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ ಅವ್ರಿಗೆ ಸ್ವಲ್ಪ ಲಾಭದ ಮಟ್ಟವನ್ನು ವೃದ್ಧಿ ಮಾಡುವಂಥ ಪ್ರಯತ್ನ ಕೂಡ ನಾವಿಲ್ಲಿ ಬುಧನಿಂದ ನಿರೀಕ್ಷಣೆ ಮಾಡ್ಬೋದು. ಒಟ್ಟಾರೆ ವ್ಯಾಪಾರ ವ್ಯವಹಾರಗಳಿಗೆ ಸ್ವಲ್ಪ 15ನೇ ತಾರೀಕಿನವರೆಗೂ ಬುಧನ ಸ್ಥಾನ ಅಲ್ಲಿರೋದ್ರಿಂದ ಅನುಕೂಲಗಳು. ಯಾರ್ಯಾರು ಒಂದು ವಾಹನ ವ್ಯಾಪಾರ ಮಾಡ್ತಿದ್ದಾರೆ, ಮತ್ತು ಯಾರು ಈಗ ಮೀಡಿಯಾ ಹೌಸ್ ರಿಲೇಟೆಡ್ ಇರ್ತಾರೆ ನೋಡಿ, ಯಾರು ಪತ್ರಕರ್ತರಿರ್ಬೋದು, ನ್ಯೂಸ್ ಹೌಸ್ ಇರ್ಬೋದು, ಯಾರ್ಯಾರು ಕನ್ಸಲ್ಟೆಂಟ್ಸ್ ಇರ್ತಾರೆ, ಮಧ್ಯವರ್ತಿಗಳಾಗಿ ಮಾಡುವಂಥ ಕೆಲಸ ಕಾರ್ಯಗಳಿರ್ಬೋದು, ಟ್ಯಾಕ್ಸ್ ಕನ್ಸಲ್ಟೆಂಟ್ ಇರ್ಬೋದು, ಅವರಿಗೆ ಬರುವಂಥ ತಿಂಗಳಲ್ಲಿ ಸ್ವಲ್ಪ ಲಾಭದ ಮಟ್ಟ ವೃದ್ಧಿ ಆಗುವ ಸಾಧ್ಯತೆ ಧನುಸ್ಸು ರಾಶಿಯವರಿಗೆ ಇಲ್ಲಿ ಕಾಣ್ತಾ ಇದೆ. ಸೊ ಯಾರ್ಯಾರು ವ್ಯಾಪಾರಿಗಳಿಗೆ ಮತ್ತು ಈ ರಾಜಕಾರಣಿಗಳಿಗೆ ಮತ್ತು ಪತ್ರಿಕೋದ್ಯಮಿಗಳಿಗೆ ಸ್ವಲ್ಪ ಉತ್ತಮ ಕಾಲ ಅಂತ ನಾವಿಲ್ಲಿ ಹೇಳ್ಬೋದು. ಜೊತೆಗೆ ನೋಡೋದಾದರೆ ಶುಕ್ರನ ಸ್ಥಾನ, ಶುಕ್ರ ತುಂಬ ಉತ್ತಮ ಸ್ಥಾನದಲ್ಲಿ ದ್ವಿತೀಯದಲ್ಲಿದ್ದಾನೆ. ಗೋಚಾರದಲ್ಲಿ ಶುಕ್ರ ಸ್ವಲ್ಪ ಉತ್ತಮವಾದ ಲಾಭವನ್ನೇ ತಂದುಕೊಡುವಂಥ ಪ್ರಯತ್ನ ಮಾಡ್ತಾರೆ. ನಿಮಗೆ ಆಕಸ್ಮಿಕವಾಗಿ ಧನದ ಲಾಭವನ್ನು ಕೂಡ ನಾವು ಶುಕ್ರನಿಂದ ನಿರೀಕ್ಷಣೆ ಮಾಡ್ಬೋದು. ಶುಕ್ರ ನೋಡಿ, ನಿಮಗೆ ಯಾರ್ಯಾರು ಧನುಸ್ಸು ರಾಶಿಯವರಿಗೆ ಪತಿ ಪತ್ನಿಯವರಿಗೆ ಜಾಬ್ ಇಲ್ಲ ಅಂತ ನೀವು ಕೊರಗ್ತಿದ್ರೆ ಅವರಿಗೆ ಒಂದು ಹೊಸ ಜಾಬಿನ ಅವಕಾಶ ಮತ್ತು ಅಪಾರ್ಚುನಿಟಿ ಕೂಡ ಅವರಿಗೆ ದೊರಕುವಂಥ ಸಾಧ್ಯತೆ ಇರುತ್ತೆ. ಮತ್ತು ಅವರ ಜಾಬಿನಲ್ಲಿ ಸ್ವಲ್ಪ ಲಾಭದ ಮಟ್ಟ, ಅಂದರೆ ಅವರಿಗೆ ಏನಾದರೂ ಪ್ರಮೋಷನು, ಇಲ್ಲಾಂದರೆ ಅದರಿಂದಾಗಿ ಅವ್ರು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಒಂದು ಧನದ ಕಮಿಷನ್ ಅಂತ ಅನ್ಬೋದು, ಇಲ್ಲಾಂತಂದರೆ ಒಂದು ಪ್ರಶಸ್ತಿ ಥರದವರಿಗೆ ಹೆಚ್ಚಿನ ಆದಾಯ ಬರುವಂಥ ಸಾಧ್ಯತೆ ನಾವು ಶುಕ್ರ ದ್ವಿತೀಯದಲ್ಲಿದ್ದಾಗ ನಾವಿದು ನಿರೀಕ್ಷಣೆ ಮಾಡೋದು. ವೃತ್ತಿಯಲ್ಲಂತೂ ತುಂಬ ಅವಕಾಶಗಳು ಸಿಗುತ್ತೆ. ವೃತ್ತಿ ಹೊಸ ಹೊಸ ಜಾಬ್ಗಳು, ಮತ್ತು ಶತ್ರುಗಳ ಮೇಲೆ ಕಂಟ್ರೋಲ್ ಆಗುತ್ತೆ. ಮತ್ತು ಯಾವುದೇ ಥರದ ರೋಗಗಳಿದ್ರೂ ಕೂಡ ಅದರ ಮೇಲೆ ನೀವು ಹತೋಟಿ ತಗೊಳ್ಳುವಂಥ ಕಾರ್ಯಕ್ರಮನೂ ಮಾಡ್ಬೋದು. ಜೊತೆಗೆ ಈಗ ಏನಾದರೂ ಸಮಸ್ಯೆಗಳಿದ್ದರೆ ರಾಜಸಂಧಾನಗಳಿಂದ ಅದನ್ನು ಬಗೆಹರಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ಅವೆಲ್ಲ ಯಶಸ್ವಿಯಾಗಿ ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ಶುಕ್ರನ ದ್ವಿತೀಯ ಸ್ಥಾನದಲ್ಲಿದ್ದಾಗ ನಿರೀಕ್ಷಣೆ ಮಾಡ್ಬೋದು. ಕುಟುಂಬದಲ್ಲಿ ಒಂದು ಉತ್ತಮವಾದ ವಾತಾವರಣವನ್ನು ಇಲ್ಲಿ ಶುಕ್ರನಿಂದ ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಕುಜನ ಸ್ಥಾನ ನೋಡೋದಾದರೆ, ಕುಜ ನೋಡಿ ನಿಮಗೆ ಪಂಚಮ ಸ್ಥಾನದಲ್ಲಿದ್ದಾನೆ. ಗೋಚಾರದಲ್ಲಿ ಪಂಚಮ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ತುಂಬ ಬಲಾಢ್ಯನಾಗ್ತಾನೆ. ನಿಮ್ಮ ಸಂತಾನದಿಂದ ಸ್ವಲ್ಪ ಅವರು ತುಂಬಾ ವಿಪರೀತವಾಗಿ ಹಠ ಸ್ವಭಾವ ಬರ್ಬೋದು. ಇಲ್ಲ ಏನಾಗ್ತದೆ, ನಿಮ್ಮ ಕೂಡಿಟ್ಟ ದುಡ್ಡನ್ನು ಸ್ವಲ್ಪ ಮಟ್ಟಿಗೆ ಖರ್ಚು ಮಾಡುವಂಥ ಒಂದು ಪ್ರಯತ್ನ ಆಗುತ್ತೆ. ಮತ್ತು ಯಾರನ್ನಾದರೂ ಇಷ್ಟಪಟ್ಟರೆ ಅವರ ಮೇಲೆ ದುಡ್ಡನ್ನು ಖರ್ಚು ಮಾಡುವಂಥ ಪರಿಸ್ಥಿತಿ ಎದುರಾಗಿ ಅದರಿಂದ ಕೂಡಿಟ್ಟ ಧನನ ಸ್ವಲ್ಪ ಖರ್ಚಾಗುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ದೂರದ ಪ್ರಯಾಣಕ್ಕಾಗಿ ಸ್ವಲ್ಪ ದುಡ್ಡಿನ ವ್ಯಯ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ನಿಮಗೆ ಯಾವುದಾದ್ರೂ ಸ್ಥಳ ಬದಲಾವಣೆಯನ್ನು ಸೂಚನೆ ಮಾಡುತ್ತೆ. ಅಂದರೆ ನೀವು ಮನೆ ಇದ್ದರೆ ಮನೆ ಬದಲಾವಣೆ ಮಾಡೋದು, ಇಲ್ಲಾಂದರೆ ಹೊಸ ಮನೆಗೆ ಹೋಗೋದು, ಇಲ್ಲ ಲೀಸಿಗೆ ಹೋಗೋದು, ಈ ಥರದ್ದೆಲ್ಲ ನಿಮಗೆ ಬರುವಂಥ, ಯಾಕೆ ಕುಜ ಪಂಚಮದಲ್ಲಿರ್ತಾರೆ. ಆಮೇಲೆ 6ನೇ ಮನೆಗೆ ಸ್ಥಾನ ಪರಿವರ್ತನೆ ಮಾಡ್ತಾನೆ. 6ನೇ ಮನೆಗೆ ಹೋದಾಗ ಕುಜ 22ನೇ ತಾರೀಕಿಗೆ ಸ್ಥಾನ ಪರಿವರ್ತನೆ ಮಾಡ್ತಾನೆ. 6ನೇ ಮನೆಗೆ ಹೋದಾಗ ತುಂಬ ಅದ್ಭುತವಾದ ಫಲವನ್ನೇ ಕುಜನು ಕೊಡ್ತಾನೆ. 22ನೇ ತಾರೀಕಿನ ನಂತರ ನಿಮಗೆ ಎಲ್ಲ ರೀತಿಯ ಅನುಕೂಲಗಳನ್ನು ನೀವು ಮಾಡುವಂಥ ಪ್ರಯತ್ನಕ್ಕೆ, ಸಾಲ ಗೀಲ ಏನಾದರೂ ಇದ್ದರೆ ಆ ಹಂತದಲ್ಲಿ ನೀವು ತೀರಿಸುವಂಥ ಒಂದು ಪ್ರಯತ್ನ ಮಾಡಿದ್ರೆ ಮುಂದೆ ಒಂದು 40 ದಿನಗಳವರೆಗೂ 22ನೇ ತಾರೀಕಿನ ನಂತರ ನಿಮಗೆ ಎಲ್ಲ ರೀತಿಯ ಸೌಕರ್ಯಗಳು ಮತ್ತು ಸಹಾಯ ಹಸ್ತಗಳು ಕೂಡ ನಿಮಗೆ ವೃತ್ತಿಯಿಂದನೇ ಒಂದು ಅಭಿವೃದ್ಧಿಯನ್ನು ಕಾಡುವ ಸಾಧ್ಯತೆ ಇರುತ್ತೆ. ಸೊ ಕುಜನು ಕೂಡ ಸ್ವಲ್ಪ ಮಿಶ್ರ ಫಲ ಕೊಡ್ತಿದ್ದಾನೆ. ಸೊ ಜೊತೆಗೆ ನೋಡೋದಾದರೆ ಈಗ ಗುರುವಿನ ಸ್ಥಾನ ನೋಡೋದು, ಗುರು ನೋಡಿ ನಿಮಗೆ 12ನೇ ಸ್ಥಾನದಲ್ಲಿ ನಿಮಗೆ ರಾಶಾಧಿಪತಿ ಕುಟುಂಬಾಧಿಪತಿ ಎಂದು ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವುದು, ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಗುರು ಅದು 12ನೇ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ನಿಮ್ಮ ಮೇಲೆ ಅಪವಾದಗಳು, ನೀವು ಮಾಡದೆ ತಪ್ಪಿಯೂ ಕೂಡ ಅಪವಾದಗಳನ್ನು ನೋಡುವಂಥ ಮತ್ತು ಕೇಳುವಂಥ ಒಂದು ಪರಿಸ್ಥಿತಿ ಬರುವಂಥ ಮಾರ್ಚ್ ತಿಂಗಳಲ್ಲಿ ಗುರುವಿನ ಸ್ಥಾನ ಅಲ್ಲಿರೋದ್ರಿಂದ ಸ್ವಲ್ಪ ಈ ಥರದ ಸಮಸ್ಯೆಗಳು ನೀವು ನೋಡ್ಬೋದು. ಜೊತೆಗೆ ಏನಾಗುತ್ತೆ, ನಿಮಗೆ ಯಾವುದೇ ರೀತಿಯ ಹೊಸ ಭೂಮಿ ಖರೀದಿ ಮತ್ತು ಅದರಲ್ಲಿ ದುಡ್ಡು ಹೂಡಿಕೆ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಯಾವುದೇ ರೀತಿ ಹೊಸ ಪರ್ಚೇಸ್ ಮಾಡೋದಾಗಲಿ, ವಾಹನಗಳಾಗಲಿ ಸ್ವಲ್ಪ ಈ ಬರುವಂಥ ತಿಂಗಳಲ್ಲಿ ಬೇಡ. ಈ ಮಾರ್ಚ್ ತಿಂಗಳಲ್ಲಿ ಮುಂದೆ ಯಾವಾಗ ಕುಜನು ಸ್ಥಾನ ಪರಿವರ್ತನೆ ಆಗ್ತಾನೆ ಆವಾಗ ಸ್ವಲ್ಪ ಅನುಕೂಲಗಳಾಗುತ್ತೆ ವಾಹನಗಳಿಂದ. ಸದ್ಯದ ಮಟ್ಟಿಗಂತೂ ಬೇಡ ಅಂತ ಹೇಳ್ತೀವಿ. ಗುರುವಿಗೆ ಸ್ವಲ್ಪ ಪರಿಹಾರ ಮಾಡ್ಕೊಳ್ಳೋದು ಇಲ್ಲವೋ ಅವಶ್ಯಕ ಅಂತ ಹೇಳ್ತೀವಿ. ಜೊತೆಗೆ ಶನೇಶ್ವರನ ಸ್ಥಾನ ನೋಡಿ, ಶನೇಶ್ವರನ ಸ್ಥಾನ ರಾಶಿಯಲ್ಲೇ ಇರೋದ್ರಿಂದ ಸ್ವಲ್ಪ ನಿಮಗೆ ಮಾನಸಿಕವಾಗಿ ಒತ್ತಡ ಇದ್ದಿದ್ದೆ. ಯಾಕಂದರೆ ನಿಮಗೆ
ಇವಾಗ ಸಾಡೆ ಸಾತಿ ಶನಿಯ ಮಧ್ಯ ಹಂತ ಇರೋದ್ರಿಂದ ಸ್ವಲ್ಪ ಕಷ್ಟಗಳು ಇರುತ್ತೆ. ಸ್ವಲ್ಪ ಆ ಕಷ್ಟಗಳು ಮುಂದೆ ಬರುವಂಥ ಶನಿಶ್ಚರ ಯಾವಾಗ ವಕ್ರಿ ಹೋಗ್ತಾನೆ ಆವಾಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಶನಿಶ್ಚರ ನೋಡಿ ಸ್ವಲ್ಪ ನಿಮ್ಮ ಮಾತಿನ ಮೇಲೆ ಕಂಟ್ರೋಲ್ ಇರಬೇಕು. ಸಾಫ್ಟಾಗಿ ಮಾತಾಡ್ತಾ ಸ್ವಲ್ಪ ನಿಷ್ಠುರವಾಗಿ ಮಾತಾಡೋದ್ರಿಂದ ಕಲಹಗಳು ಕೂಡ ನಾವಲ್ಲಿ ನೋಡ್ಬೋದು. ನಿಮ್ಮ ತಂದೆ ಜೊತೆಗೆ ಸ್ಪೆಷಲಿ ಈಗ ರವಿ ಕೂಡ ತೃತೀಯದಲ್ಲಿದ್ದಾಗ ವಾದ ವಿವಾದಗಳು, ಸಂಬಂಧಿಕರಲ್ಲೇ ವಾದ ವಿವಾದಗಳು ಮತ್ತು ಎಲ್ಲ ರೀತಿಯ ವಾದ ವಿವಾದಗಳು ಶನಿಶ್ಚರನಿಂದ ನಿಮ್ಮಲ್ಲಿ ಆಕ್ರೋಶದ ಭಾವನೆ, ಒಂದು ಸಿಟ್ಟಿನ ಭಾವನೆ ನಿಮ್ಮಲ್ಲಿ ಉದ್ಭವ ಆಗುವ ಸಾಧ್ಯತೆ. ಅದರಿಂದಾಗಿ ಸ್ವಲ್ಪ, ಯಾಕಂದರೆ ನಿಮಗೆ ಹಣಕಾಸಿನ ಮುಗ್ಗಟ್ಟು ಮತ್ತು ಯಾರೂ ನಿಮಗೆ ಸಹಾಯ ಮಾಡುವಂಥ ಪರಿಸ್ಥಿತಿ ಇಲ್ಲದೇ ಇದ್ದರೆ ನಿಮಗೆ ಒಂದು ರೀತಿಯ ಫ್ರಸ್ಟ್ರೇಷನ್ನಿಂದ ಈ ರೀತಿಯ ಮನೋಭಾವನೆ ನಿಮ್ಮಲ್ಲಿ ಬರುವಂಥ ಸಾಧ್ಯತೆ ಇದೆ. ಅದು ಸಿಟ್ಟು ನಿಮ್ಮ ಪತ್ನಿಯ ಮೇಲೆ, ಪತಿಯ ಮೇಲೆ ಹಾಕೋದು ಬೇಡ. ಸೊ ಶನಿಶ್ಚರನಿಗೆ ಸ್ವಲ್ಪ ಪರಿಹಾರ ಮಾಡ್ಕೊಳ್ಳೋದಿಲ್ಲಿ ಸೂಕ್ತ ಅಂತ ನಾವಿಲ್ಲಿ ಹೇಳ್ತೀವಿ. ಜೊತೆಗೆ ನೋಡಿ, ರಾಹುವಿನ ಸ್ಥಾನ, ರಾಹು ನಿಮಗೆ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ಈಗ ಬರುವಂಥ ದಿನಗಳಲ್ಲಿ ಯಾರೇ ಆಗಲಿ ಹೊಸ ವ್ಯವಹಾರಗಳು, ಪಾರ್ಟ್ನರ್ಶಿಪ್ ವ್ಯವಹಾರಗಳಿಗೆ ವಿದೇಶದಿಂದ ಸ್ವಲ್ಪ ಸಹಾಯ ಹಸ್ತ ಸಿಗುವ ಸಾಧ್ಯತೆ ಇರುತ್ತೆ. ಅವರಿಗೆ ವಿದೇಶಕ್ಕೆ ಹೋಗುವಂಥ ಒಂದು ಪ್ರಯತ್ನ ಪಟ್ಟರೆ ಅವರಿಗೆ ವರ್ಕ್ ವೀಸಾ ಮೇಲಾಗಲಿ ಯಾವುದೇ ಕೆಲಸದ ಮೇಲಾಗಲಿ ಹೋಗುವಂಥ ಒಂದು ಅವಕಾಶ ಕೂಡ ನಾವಿಲ್ಲಿ ರಾಹು ಸಪ್ತಮದಲ್ಲಿದ್ದಾಗ ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಎಲ್ಲ ರೀತಿಯ ರಾಜಿ ಸಂಧಾನಗಳು ಮತ್ತು ಲಾಭದಿಂದ, ಆ ರಾಜಿ ಸಂಧಾನಗಳಿಂದ ಪಾರ್ಟ್ನರ್ಶಿಪ್ ಅಂದರೆ ಯಾವುದೇ ರೀತಿ ಇರ್ಬೋದು, ಅದರಿಂದ ಲಾಭದ ಮಟ್ಟ ತುಂಬ ಉತ್ತಮವಾಗಿರುವ ಸಾಧ್ಯತೆ ರಾಹುವಿನಿಂದ ಈ ಬರುವಂಥ ತಿಂಗಳಲ್ಲಿ ನೋಡುವ ಸಾಧ್ಯತೆ ಇದೆ. ಆದರೂ ಕೂಡ ಸ್ವಲ್ಪ ವಾಹನಗಳಿಂದ ಎಚ್ಚರಿಕೆ ಇರುವುದು, ವಾಹನ ನಡೆಸುವವರು ತುಂಬ ಎಚ್ಚರಿಕೆ ಇರೋದು ಇಲ್ಲಿ ಸೂಕ್ತ ಅಂತ ಈ ಬರುವಂಥ ಮಾರ್ಚ್ ತಿಂಗಳಲ್ಲಿ ಹೇಳ್ತೀವಿ. ಕೇತುವಿನ ನೋಡೋದು, ಕೇತು ನೋಡಿ ನಿಮಗೆ ರಾಶಿಯಲ್ಲಿ ಸ್ಥಿತನಾಗಿರೋದು, ನೀವು ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸೋದಿಲ್ಲ, ಆಧ್ಯಾತ್ಮದ ಬಗ್ಗೆ ಹೆಚ್ಚಿನ ಒಂದು ಮನಸ್ಸು ಮತ್ತು ಒಂದು ಒಲವು ತೋರಿಸುವ ಸಾಧ್ಯತೆ ಇರುತ್ತೆ ರಾಶಿಯಲ್ಲಿದ್ದಾಗ. ಕೇತು ಏನಾಗುತ್ತೆ, ನೀವು ಯಾವ ರೀತಿಯ ಬಟ್ಟೆಗಳನ್ನು ಹಾಕಬೇಕು, ಯಾವ್ದು ಹಾಕಬಾರ್ದು ಅನ್ನೋ ಅದ್ರ ಬಗ್ಗೆ ಗಮನ ಜಾಸ್ತಿ ಇರೋದಿಲ್ಲ, ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ಇರದೇ ಇರೋದು ಇದರ ಕೇತು ಆ ರಾಶಿಯಲ್ಲಿರುವಾಗ ಸೂಚನೆ ಮಾಡ್ತಾನೆ. ಜೊತೆಗೆ ಏನು ಮಾಡ್ತಾನೆ, ಸ್ವಲ್ಪ ಮಟ್ಟಿಗೆ ನಿಮ್ಮ ಸಂತಾನಗಳಿಗೆ ಸ್ವಲ್ಪ ಬಿದ್ದರೆ ಪೆಟ್ಟುಗಳಾಗುವ ಸಾಧ್ಯತೆ ಇರುತ್ತೆ, ಅವ್ರ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥ ಸಾಧ್ಯತೆ ಇರುತ್ತೆ. ಯಾವುದೇ ರೀತಿ ನೀವು ಕೂಡ ಓಡಾಟದಲ್ಲಿ ಸ್ವಲ್ಪ ಮರವು ಜಾಸ್ತಿ ಏನಾದರೂ ತಲೆ ಬಡ್ಕೊಂಡು ತಲೆಗೆ ಏಟಾಗುವ ಸಾಧ್ಯತೆ ಕೇತು ಅಲ್ಲಿ ರಾಶಿಯಲ್ಲಿದ್ದಾಗ ನಾವು ಈ ಥರದ ಫಲವನ್ನು ನಿರೀಕ್ಷಣೆ ಮಾಡ್ಬೋದು. ಒಟ್ಟಾರೆ ನೋಡೋದಾದರೆ ಈ ತಿಂಗಳು ಮಾರ್ಚ್ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲ ಅಂತ ಹೇಳ್ತೀವಿ. ಸ್ವಲ್ಪ ಕುಜನಿಗೆ ಪರಿಹಾರ ಮಾಡ್ಕೊಳ್ಳೋದು ಇಲ್ಲ ಅವಶ್ಯಕ, ಮತ್ತು ಶನಿಶ್ಚರಿಗಂತೂ ನೀವು ಪರಿಹಾರ ಶನಿ ಸ್ತೋತ್ರವನ್ನು ಪಠನೆ ಮಾಡೋದು ತುಂಬ ಅವಶ್ಯಕ. ಕುಜನಿಗೆ ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ. ಕೇತುಗೂ ಕೂಡ ಇಲ್ಲಿ ಪರಿಹಾರ ಮಾಡ್ಕೊಳ್ಳೋದು ಅವಶ್ಯಕ. ಗಣಪತಿ ಆರಾಧನೆ ಸದಾಕಾಲ ಮಾಡ್ತಾರೆ. ಮತ್ತು ರಾಹು ಸಪ್ತಮದಲ್ಲಿದ್ದಾಗ ಶುಭ ಫಲದ ಸಲುವಾಗಿ ನೀವು ದುರ್ಗಾದೇವಿ ಆರಾಧನೆ ಮಾಡೋದರಿಂದನೂ ಕೂಡ ಒಳ್ಳೆಯ ಫಲವನ್ನು ನಾವಿಲ್ಲಿ ಬರುವಂಥ ಮಾರ್ಚ್ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ ಗುರೂಜಿಯವರು ತಿಳಿಸ್ಕೊಟ್ರು ಧನಸ್ಸು ರಾಶಿಯವರಿಗೆ ವಿಶೇಷವಾಗಿ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ನಾನು ಮೊದಲೇ ಹೇಳಿದ್ದೀನಿ, ಪ್ರತಿ ಮಂಗಳವಾರ ಹಾಗೂ ಬುಧವಾರ ಉಚಿತವಾಗಿ ಗುರೂಜಿಯವರನ್ನು ನೇರ ಭೇಟಿಯಾಗಿ ತಮ್ಮ ಸಂಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಅದಲ್ಲದೇ ಕೂಡ ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಆ ಎಲ್ಲ ಸಮಸ್ಯೆಗಳನ್ನು ದೂರವಾಣಿ ಮುಖಾಂತರವಾಗಿಯೂ ಕೂಡ ತಾವು ಗುರೂಜಿಯವರೊಂದಿಗೆ ನೇರವಾಗಿ ಮಾತನಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.